ವೀಕ್ಷಕರೇ ನಮಸ್ಕಾರ. ನಾನಿವಾಗ ಒಂದು ಸ್ಪೆಷಲ್ ಜಾಗದಲ್ಲಿದ್ದೀನಿ. ಅದು ಬಿಗ್ ಬಾಸ್‌ನಲ್ಲಿ ಎಲ್ಲರ ಮನವನ್ನ ಗೆಲ್ತಾ ಇರುವಂತಹ ಗಿಲ್ಲಿ ನಟ ಅವರ ಮನೆ. ಒಂದು ಪುಟ್ಟದಾದಂತಹ ಮನೆಯಲ್ಲಿದ್ದೀನಿ. ಸೊ ಇದು ಮಳವಳ್ಳಿ ತಾಲೂಕಿನ ದಡದ್ಪುರ ಅನ್ನೋ ಒಂದು ಗ್ರಾಮದಲ್ಲಿದೆ. ಆ ಮನೆ ಒಳಗಡೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗೋದಕ್ಕೆ ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ. ಸೊ ನೀವೆಲ್ಲರೂ ಕೂಡ ಕಾಯ್ತಾ ಇರ್ಬೋದು, ಹೆಂಗಿರ್ಬೋದು ಅವ್ರ ಮನೆ ಅಂತ ನೋಡೋದಕ್ಕೆ. ಆಲ್ರೆಡಿ ಕೆಲವರೆಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ಬಟ್ ನಾವೊಂದು ರೀತಿ ಸ್ಪೆಷಲ್ ಆಗಿ ಮಾಡೋಣ ಅಂತ. ಬನ್ನಿ ಅವರ ಮನೆ ಒಳಗಡೆ ನಾನು ನಿಮಗೆ ಕರ್ಕೊಂಡು ಹೋಗ್ತೀನಿ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಮನೆ. ಪುಟ್ದಾಗಿದ್ರು, ಚೊಕ್ಕದಾಗಿದ್ರು ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿ ಮನೆ ನೋಡ್ಬೋದು. ಗಿಲ್ಲಿ ಅವ್ರ ತಂದೆ ಅಲ್ಲೇ ಇದ್ದಾರೆ. ಹಾಯ್ ಮಾಡ್ಬಿಡಿ ಸರ್. ಒಂದು ಹಾಯ್ ಮಾಡ್ಬೋದು ನೀವು. ಓಕೆ. ಹಾಯ್. ಓಕೆ. ಎಸ್ ನೋಡಿ ಹಿಂಗೆ ಒಳಗಡೆ ಹೋಗ್ತಾ ಇದ್ರೆ ಮನೆ ಪುಟ್ಟದಾಗಿದೆ. ಅವ್ರ ಫ್ರೆಂಡ್ಸ್ ಎಲ್ಲ ಕುತ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಫ್ರೆಂಡ್ಸ್ ಎಲ್ಲ ಇಲ್ಲೇ ಕುತ್ಕೊಂಡಿದ್ದಾರೆ. ಅವ್ರ ಫ್ರೆಂಡ್ಸ್ ಎಲ್ಲ ಇಲ್ಲೇ ಕುತ್ಕೊಂಡಿದ್ದಾರೆ. ಅಮ್ಮ ಬನ್ನಿ, ಈ ಕಡೆ ಬನ್ನಿ, ಬೆಳಕಿಗೆ ಬನ್ನಿ ನೀವು. ನೋಡಿ ಅವ್ರ ಅಮ್ಮನೂ ಕೂಡ ಇಲ್ಲೇ ಇದ್ದಾರೆ. ಭಾಳ ಖುಷಿ ಅವ್ರ ಅಮ್ಮನ ಮಾತಾಡ್ಸೋಕ್ಕೆ, ಅವ್ರ ಅಪ್ಪನ ಮಾತಾಡ್ಸೋಕ್ಕೆ. ಯಾಕಂತಂದರೆ ಒಂದು ಚೂರು ನನ್ನ ಮಗ ಇಷ್ಟೊಂದು ಒಳ್ಳೆ ಕ್ರೇಜ್ ಕ್ರಿಯೇಟ್ ಮಾಡ್ತಾ ಇದ್ದಾನೆ ಇಡೀ ಕರ್ನಾಟಕದಲ್ಲಿ, ಅಥವಾ ಇನ್ನೊಂದೇನೋ ಮಾಡ್ತಾ ಇದ್ದಾನೆ. ಅಷ್ಟೊಂದು ಇಡೀ ಜನ, ಇಡೀ ಕರ್ನಾಟಕದ ಜನ ತನ್ನ ಮಗನ್ನ ಅಷ್ಟೊಂದು ಪ್ರೀತಿ ಮಾಡ್ತಾ ಇದ್ದಾರಲ್ಲ. ಒಂದು ಚೂರು ಬೇರೆ ಇನ್ಯಾರೇ ಆಗಿದ್ರು ನನ್ನ ಪ್ರಕಾರ, ನನ್ನ ಅನುಭವದ ಪ್ರಕಾರ ಸ್ವಲ್ಪನಾದರೂ ಆ ಜಂಬ ಅನ್ನೋದು ಇರ್ತಿತ್ತು. ಅವ್ರಿಗೆ ಅದೊಂದು ಚೂರು ಇಲ್ಲ. ಬಾ ಮನೆ, ಬಾ ಮಗನೇ, ಬಾ ಕುತ್ಕೊ ಮಗನೇ ಅಂತ ಹೇಳಿ ಮಾತಾಡಿಸ್ತಾರೆ. ಬಟ್ ನೀವೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಅವ್ರನ್ನ ಮಾತಾಡಿಸ್ಬೋದಾ ನೀವು ಅಂತ. ಸೊ ಸದ್ಯಕ್ಕೆ ಒಂದು ಅಗ್ರಿಮೆಂಟ್ ಪ್ರಕಾರ ಅವ್ರನ್ನ ಕಲರ್ಸ್ ಕನ್ನಡದ ಅಗ್ರಿಮೆಂಟ್ ಪ್ರಕಾರ ಅವರ ತಂದೆ ತಾಯಿ ಇಬ್ಬರನ್ನೂ ಮಾತಾಡ್ಸಂಗಿಲ್ಲ. ಅವರಿಬ್ಬರನ್ನು ಬಿಟ್ಟು ಇನ್ನೆಲ್ಲರನ್ನೂ ಕೂಡ ಮಾತನಾಡಿಸ್ತೀನಿ. ಇಡೀ ಊರಿಗೂರೇ ಮಾತಾಡ್ಸ್ಕೊಂಬರ್ತೀನಿ. ಹೆಂಗಿದೆ ಕ್ರೇಜು ಗಿಲ್ಲಿದು ಅವ್ರ ಊರಲ್ಲೇ ಅಂತ ಎಲ್ಲದನ್ನು ಕೂಡ ಮಾತಾಡಿಸ್ತೀನಿ. ಅವ್ರ ಅಮ್ಮನ ಕೈಲಿ ಸದ್ಯಕ್ಕೆ ಒಂದು ಹಾಯ್ ಹೇಳ್ತೀನಿ ಅಷ್ಟೇ, ಇನ್ನೇನಿಲ್ಲ. ಅವ್ರ ಅಮ್ಮ ನೋಡಿ ಸ್ಮೈಲ್ ಮಾಡ್ತಾರೆ. ಓಕೆ. ಇದು ಇನ್ನು ಗಿಲ್ಲಿ ನಟನ ಮನೆ ಏನೇನಿದೆ ಪ್ರತಿಯೊಂದು ಕೂಡ ನಾನು ನಿಮಗೆ ಈಗ ತೋರಿಸ್ತಾ ಹೋಗ್ತೀನಿ ನೋಡಿ. ಸೊ ಗಿಲ್ಲಿ ನಟನ ಮನೆಗೆ ಎಂಟ್ರಿ ಕೊಟ್ಟ ಕೂಡಲೇ ನೀವು ಗಮನಿಸ್ಬೋದು. ಸೊ ಯಾವ ರೀತಿಯಾಗಿ ಗಿಲ್ಲಿ ನಟನಿಗೆ ಎಲ್ಲರೂ ಕೂಡ ಒಂದು ಸನ್ಮಾನ ಮಾಡಿರೋದು, ಆತ ಪಡ್ಕೊಂಬಂದಿದ್ದಂಥ ಹೆಸರು, ಕೀರ್ತಿ, ಅವೆಲ್ಲವನ್ನು ಕೂಡ ನಾವು ಈ ಮುಖಾಂತರ ನೋಡ್ಬೋದು. ಇನ್ನೂ ಮಾಡೋದು ತುಂಬ ಇದೆ. ಇದು ಗಿಲ್ಲಿ ನಟ ಅವರ ಅಣ್ಣ ಮತ್ತು ಅವರ ಧರ್ಮಪತ್ನಿ. ಆ ಫೋಟೋಗಳನ್ನು ಕೂಡ ನೋಡ್ತಾ ಇದ್ದೀರಾ. ಮತ್ತು ಇದು ಗಿಲ್ಲಿ ನಟ ಅವರಿಗೆ ಇದು ಯಾವ ರೀತಿ ಪೆನ್ಸಿಲ್ ಡಿಸೈನ್, ಇದು ನೂಲಲ್ಲಿ, ಕಂಪ್ಲೀಟ್ ನೂಲಲ್ಲಿ ಮಾಡಿರೋದಲ್ಲ ಅದು. ಬ್ಲ್ಯಾಕ್ ನೂಲಲ್ಲಿ ಮಾಡಿರುವಂಥ ಒಂದು ಗಿಫ್ಟ್ ಮಾಡಿರೋದು ಅವರಿಗೆ. ತುಂಬ ಚೆನ್ನಾಗಿದೆ ಇದು ಗಿಲ್ಲಿ ನಟ ಅವ್ರದ್ದು. ಮತ್ತು ಗಿಲ್ಲಿ ಅವರ ಫೋಟೋ ಎಲ್ಲವನ್ನು ಕೂಡ ಅವ್ರ ಮನೆ ತುಂಬ. ಆಮೇಲೆ ನೋಡಿ ಇಲ್ಲಿ ಟ್ರೂ ಹಾನೆಸ್ಟ್ ಎಂಟರ್ಟೈನರ್ ಅಂತ ಹೇಳಿ ಯಾವ ಚಾನಲಲ್ಲಿ ಕೊಟ್ಟಿರೋದು ಇದು? ಝೀಯಲ್ಲಿ ಕೊಟ್ಟಿರೋದಲ್ವಾ? ಎಲ್ಲಾರ್ದು ಸೈನ್ ಇದೆ ಇದರಲ್ಲಿ. ಎದೆ ಮೇಲೆ ಹಾಕ್ಬಿಟ್ಟವ್ರಾ, ಲವ್ ಯು ಆಲ್ವೇಸ್ ಗಿಲ್ಲಿ. ಅನುಶ್ರೀ ಅವರು ಸೈನ್ ಹಾಕಿರೋದು ಕೂಡ ನೋಡ್ತಾ ಇದ್ದೀರಾ. ಓಹೋ, ಗಗನ ಅವರು ಯಾವಾಗಲೂ ನಗ್ತಾ ಎಲ್ಲರನ್ನೂ ನಗಿಸ್ತಾ ಇರು, ಮಿಸ್ ಯು. ಗಗನ ಅವರು ಕೂಡ ಹಾಕಿರೋದು. ಆಮೇಲೆ ಯಶು ಮೊದಲನೇವರು, ನಮ್ಮ ಗಿಲ್ಲಿಯ ಮೊದಲನೇ ಫ್ರೆಂಡು ಯಶು ಅವರು, ಇನ್ನೂ ಜಾಸ್ತಿ ಎತ್ತರಕ್ಕೆ ಬೆಳಿ, ತುಂಬ ಒಳ್ಳೇದಾಗಲಿ ಅಂಥೇಳಿ. ಕೀಪ್ ಎಂಟರ್ಟೈನಿಂಗ್ ಇದ್ಯಾರಿದು? ತುಂಬ ಜನ ಹಾಕಿದ್ದಾರೆ ಇಲ್ಲಿ, ಕೆಲವೊಂದು ಹೆಸರುಗಳು ಗೊತ್ತಾಗ್ತಾ ಇಲ್ಲ. ಮತ್ತು ಇದ್ಯಾವ ಜಾನು ಇದು? ಓಕೆ, ಸುಮಾರು ಜನ, ಅದರಲ್ಲಿ ಪ್ರಮುಖವಾಗಿ ಅನುಶ್ರೀದು ಹೈಲೈಟ್ ಆಗಿದೆ ಇಲ್ಲಿ. ಇದು ಟ್ರೂ ಹಾನೆಸ್ಟ್ ಎಂಟರ್ಟೈನರ್ ಅಂತಂದರೆ ನಿಜವಾಗ್ಲೂ ಕೂಡ ತಪ್ಪಾಗಲ್ಲ. ಗಿಲ್ಲಿ ಅಷ್ಟು ಅದ್ಭುತವಾಗಿ ಎಲ್ಲರನ್ನೂ ಕೂಡ ರಂಜಿಸ್ತಾರೆ. ಅವರು ಹೊಡೆಯುವಂಥ ಡೈಲಾಗ್ ಎಲ್ಲವೂ ಕೂಡ ನ್ಯಾಚುರಲ್ ಆಗಿರುತ್ತೆ. ಇನ್ನು ಈ ಕಡೆ ಬಂದಾಗ ನಮ್ಮ ಶರಣ್ ಅವ್ರ ಜೊತೆ ಒಂದು ಫೋಟೋ ಹಾಕೊಂಡ್ಬಿಟ್ಟವ್ರೆ ಗ್ಯಾಪಲ್ಲಿ. ಇನ್ನು ಭರ್ಜರಿ ಬ್ಯಾಚುಲರ್ಸ್ ಈ ಒಂದು ಕಾರ್ಯಕ್ರಮದ ಫಸ್ಟ್ ರನ್ನರ್ ಅಪ್ ಆಗಿದ್ದಾರೆ. ಆಮೇಲೆ ಕಾಮಿಡಿ ಕಿಲಾಡಿಯ ಫಸ್ಟ್ ರನ್ನರ್ ಆಗಿದ್ದಾರೆ. ಸೊ ಹೀಗೆ ಸುಮಾರು ನೆನಪಿನ ಕಾಣಿಕೆಗಳಾಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಆತನಿಗೆ ಸಿಕ್ಕಂಥ ಒಂದಷ್ಟು ಈ ಕೀರ್ತಿ ಅಂತ ಹೇಳ್ತಾರಲ್ಲ, ಇವೆಲ್ಲವೂ ಕೂಡ ಅದ್ಭುತ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೋಡಿ, ಇದೇನಿದು? ಪ್ರೈಡ್ ಆಫ್ ಕರ್ನಾಟಕ ಅನ್ನುವಂಥ ಒಂದು ಪ್ರಶಸ್ತಿನೂ ಕೂಡ ದೊರೆತಿದೆ ಗಿಲ್ಲಿ ನಟ ಅವರಿಗೆ. ಇನ್ನು ಪ್ರಮುಖವಾಗಿ ಮಾತನಾಡಲೇಬೇಕು ಈಗ, ನಟ ದರ್ಶನ್ ಅವರ ಜೊತೆ ಗಿಲ್ಲಿ ಅವರ ಫೋಟೋ ನಾವು ನೋಡ್ತಾ ಇರ್ಬೋದು. ಬಟ್ ಅದು ಜೊತೆ ಅಲ್ಲ, ಬಟ್ ಅವರು ನಟ ದರ್ಶನ್ ಅವರ ಅಭಿಮಾನಿ ಅಂತ ನಾವು ಎಲ್ಲ ಕಡೆ ಕೇಳಿದ್ದೀವಿ. ಸೊ ಅವ್ರ ಫೋಟೋ, ಅವ್ರ ಜೊತೆ ಇರುವಂಥ ಒಂದು ಅವ್ರ ಫೋಟೋ ಇರುವಂಥ ಫೋಟೋದಲ್ಲಿ ಇವ್ರು ಕಾಣಿಸ್ಕೊಂಡಿರೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇನ್ನು ಈ ಕಡೆ ಪುನೀತೋತ್ಸವದಲ್ಲೂ ಕೂಡ ನೋಡಿ ಇಲ್ಲಿ ಒಂದು ಏನಿದು ಬೆಸ್ಟ್ ಫೈಂಡ್ ಆಫ್ ದ ಇಯರ್ ನಾನ್ ಫಿಕ್ಷನ್ ಮೇಲ್ ಅವಾರ್ಡ್ ಜಿ ಕನ್ನಡ ಕುಟುಂಬದಲ್ಲಿ ಕೊಟ್ಟಿರುವಂಥ ಅವಾರ್ಡ್ ಇದು. ಜಿ ಕನ್ನಡ ಕುಟುಂಬ ಅವಾರ್ಡ್ 2024. ಸೊ ಇದು ನಮ್ಮ ಗಿಲ್ಲಿ ನಟ ಅವರ ಸಾಧನೆ. ಬಹುಶಃ ಯಾರು ಮಾಡೋಕ್ಕಾಗಲ್ಲ ನೋಡಿ. ನಾನ್ ಸ್ಟಾಪ್ ಎಂಟರ್ಟೈನ್ಮೆಂಟ್ ಅಂತೆ ಅಪ್ಪು ಲಾಂಚ್ ಕಾರ್ಯಕ್ರಮದಲ್ಲೂ ಕೂಡ ಆತನಿಗೆ ನೆನಪಿನ ಕಾಣಿಕೆಯಾಗಿ ಕೊಟ್ಟಿರೋದು. ಎಲ್ಲೆಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಅಲ್ಲೆಲ್ಲವೂ ಕೂಡ ಸ್ಯಾಂಡಲ್ವುಡ್ ಫಿಲ್ಮ್ ಇನ್ಸ್ಟಿಟ್ಯೂಟಿಂದನೂ ಕೂಡ ಕೊಟ್ಟಿದ್ದಾರೆ ನೆನಪಿನ ಕಾಣಿಕೆ. ಹಲವಾರು ಕಡೆ ಮಯೂರ್ ಇಂಟರ್ನ್ಯಾಷನಲ್ ಸ್ಕೂಲಿಂದ ಕೊಟ್ಟಿದ್ದಾರೆ ನೋಡಿ, ಅದು ಅಲ್ವಾ? ಅಂದರೆ ಆ ಸ್ಕೂಲಿಂದ ಅವರಿಗೆ ಹೋದಾಗ ಕೊಟ್ಟಿರೋಂಥ ಕಾಣಿಕೆ ಇದು. ಸೊ ಇದು ಮನೆ.
ಕಲರ್ಸ್ ಕನ್ನಡನೇ ಓಡ್ತಾ ಇದೆ. ಅಮ್ಮ ಯಾವಾಗಲೂ ಕೂಡ ಕಲರ್ಸ್ ಕನ್ನಡ ಹಾಕೊಂಡು ಕುತ್ಕೊಂಡಿರ್ತಾರೆ, ನನ್ನ ಮಗ ಯಾವಾಗ ಬರ್ತಾನೆ ಅಂತ. ಇದು ಗಿಲ್ಲಿ ನಟ ಅವರ ಒಂದು ಅಡುಗೆ ಕೋಣೆ, ಅವರ ಮನೆಯ ಅಡುಗೆ ಕೋಣೆ ಇದು. ಎಲ್ಲ ಪಾತ್ರೆ ಜೋಡಿಸ್ಕೊಂಡಿದ್ದಾರೆ, ಇರಲಿ. ಮತ್ತು ಈ ಕಡೆ ಹೋದ್ರೆ ಏನಿದೆ ಆಂಟಿ, ಎಲ್ಲ ನಮ್ಮ ಹಳ್ಳಿ ಜನ ವಾತಾವರಣ, ಅವರ ಮನೆ. ಅಲ್ಲೇನು ಕೊಡ್ಕೆನಾ, ಹೊಸ ಕರೆ ಏನಾದ್ರು ಸಾಕಿದ್ರೆ ಹೆಂಗೆ? ಹಾಂ, ಕುರಿ ಇಲ್ಲಿ ಬಿಟ್ಕೊಂಡಿಲ್ಲ ನೀವು. ಇರಲಿ 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 ಆಂಟಿ, ಎಲ್ಲ ತೋರಿಸ್ಬೇಕು ಅಂಟೆ, ಎಲ್ಲವೂ ಅದ್ಭುತ ಅಲ್ವಾ. ಇದು ನಮ್ಮ ಗಿಲ್ಲಿ ನಟ ಅವರ ಮನೆ. ತಾಲೂಕು ಕನ್ನಡ ಸಾಹಿತ್ಯ, ಮಂಡ್ಯ ಮಳವಳ್ಳಿಲಿ ಸಾಹಿತ್ಯ ಪರಿಷತ್ತು ಮಾಡಿದ್ರಲ್ಲ, ಮಳವಳ್ಳಿ ತಾಲೂಕು 7ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲೂ ಕೂಡ ಗಿಲ್ಲಿ ನಟ ಅವರಿಗೆ ಸನ್ಮಾನ ಮಾಡಿದಾರಪ್ಪ. ನಮ್ಮ ಗಿಲ್ಲಿ ನಟ ಅಂದರೆ ಸಾಮಾನ್ಯ ಅಲ್ವೇ ಅಲ್ಲ. ಸೊ ಸಖತ್ ಎಂಟರ್ಟೈನ್ ಮಾಡ್ತಾ ಇದ್ದಾರೆ, ಎಲ್ಲರನ್ನೂ ಕೂಡ ಎಂಟರ್ಟೈನ್ ಮಾಡ್ತಾ ಇದ್ದಾರೆ, ಇಡೀ ಪ್ರತಿಯೊಬ್ಬರನ್ನು ಕೂಡ ಮನರಂಜಿಸ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸೊ ಇದು ಗಿಲ್ಲಿ ನಟ ಅವರ ಮನೆ. ಯಾವತ್ತೂ ಅಷ್ಟೇ ಒಬ್ಬ ವ್ಯಕ್ತಿ ಬೆಳೆಯೋ, ಒಬ್ಬ ಹುಡುಗ, ಅದರಲ್ಲೂ ಪ್ರಮುಖವಾಗಿ ಒಬ್ಬ ಹುಡುಗ, ಆತ ಬೆಳೀತಾ ಇದ್ದಾನೆ ಅಂದರೆ ಆತ ಎಷ್ಟು ಕಷ್ಟಪಟ್ಟಿರಲ್ಲ, ಆತ ಎಲ್ಲೆಲ್ಲಿ ಒದ್ದಾಡಿರಲ್ಲ, ಎಲ್ಲೆಲ್ಲಿ ಬಿದ್ದಿರಲ್ಲ, ಎಲ್ಲೆಲ್ಲಿ ಮಲಗಿರಲ್ಲ, ಎಲ್ಲೆಲ್ಲಿ ಎದ್ದಿರಲ್ಲ. ಸೊ ಇವೆಲ್ಲವೂ ಕೂಡ ನೋಡಿದಾಗ ಆತ ಕೆಲವೊಂದು ಬಿಗ್ ಬಾಸ್ ಮನೆಯಲ್ಲಿ ಮಾತನಾಡುವಂಥ ಕೆಲವೊಂದು ಮಾತುಗಳಾಗಿರ್ಬೋದು, ಆತ ತನ್ನ ಕಷ್ಟದ ಪರಿಸ್ಥಿತಿಯನ್ನು ಹೇಳ್ಕೊಳ್ಳೋದು, ಆತ ಬೆಳೆದು ಬಂದ ರೀತಿ, ಅದು ಯಾವತ್ತೂ ಕೂಡ ನೋಡಿ, ಒಬ್ಬ ಯಾರನ್ನು ಬೇಕಾದರೂ ನೀವು ಸೋಲಿಸ್ಬೋದಂತೆ, ಆದರೆ ಯಾವತ್ತೂ ಒಬ್ಬ ಕಾಮಿಡಿ ಮಾಡ್ತಾರಲ್ಲ, ಒಬ್ಬ ಕಾಮಿಡಿ ನಟ ಅಥವಾ ಕಾಮಿಡಿಯನ್ನು ಯಾವತ್ತೂ ನೀವು ಎಲ್ಲೂ ಸೋಲ್ಸೋಕ್ಕಾಗಲ್ಲ, ಎಲ್ಲೂ ಕೌಂಟರ್ ಕೊಡೋಕ್ಕಾಗಲ್ಲ ಅಂತ ನಾನು ಈ ಹಿಂದೆಯಿಂದಲೂ ಕೂಡ ಗಿಲ್ಲಿ ನಟ ಅವರ ವಿಚಾರಕ್ಕೆ ಬಂದಾಗ ನಾನು ಯಾವಾಗಲೂ ಕೂಡ ಹೇಳ್ತಾನೆ ಇದ್ದೆ. ಸೊ ಯಾವತ್ತೂ ಅಷ್ಟೇ ಗಿಲ್ಲಿನ, ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಬೇರೆ ಯಾರಾದರೂ ಕಪ್ ಹೊಡಿಬೋದು, ಆದರೆ ಗಿಲ್ಲಿ ಯಾವತ್ತಿದ್ರೂ ಎಲ್ಲರ ಮನಸ್ಸಲ್ಲೂ ಕೂಡ ವಿನ್ನರ್ ಅಂತಲೇ ಹೇಳ್ಬೋದು. ನಾವು ಒಂದು ಆಟದಲ್ಲಾಗಲಿ ಅಥವಾ ಯಾವುದೋ ಒಂದು ಸ್ಪರ್ಧೆಯಲ್ಲಾಗಲಿ ಗೆಲ್ತೀವಿ, ಅದು ಆ ಗೆಲುವು ಅನ್ನೋದು ಇವತ್ತಿರುತ್ತೆ, ನಾಳೆವರೆಗೂ ಇರುತ್ತೆ, ಆಮೇಲೆಲ್ಲ ಮರ್ತು ಬಿಡ್ತಾರೆ. ಆದರೆ ಜೀವನದಲ್ಲಿ ಗೆಲ್ಲೋದಿದೆಯಲ್ಲ, ಅದು ಬಹಳ ಇಂಪಾರ್ಟೆಂಟು. ನನ್ನ ಪ್ರಕಾರ ಗಿಲ್ಲಿ ಆಲ್ರೆಡಿ ವಿನ್ನರ್ ಅಂತ ಹೇಳ್ತೀನಿ ನಾನು. ಅಂದರೆ ಆತನ ಜೀವನದಲ್ಲಿ ಆತ ವಿನ್ನರ್. ಆದರೆ ಹಂಗಂತ ಎಲ್ಲವೂ ಕೂಡ ಇಲ್ಲಿಗೆ ಮುಗಿದಿಲ್ಲ, ಮಾಡೋದು ಇನ್ನೂ ತುಂಬ ಇದೆ. ಗಿಲ್ಲಿಯಿಂದ ಆಗಬೇಕಾಗಿರೋದು ತುಂಬ ಇದೆ. ಕನ್ನಡ ಚಿತ್ರದ ಎಲ್ಲ ನಿರ್ದೇಶಕರು ಕೂಡ ಗಿಲ್ಲಿಯನ್ನು ಇಷ್ಟಪಟ್ಟಿದ್ದಾರೆ. ಮೊನ್ನೆ ಪ್ರೇಮ್ ಅವರು ಕೂಡ ಮನೆ ಒಳಗಡೆ ಬಂದಂಥ ಸಂದರ್ಭದಲ್ಲಿ ಆಚೆ ಕಡೆ ಸಿಗೋ ಅಂತೆಲ್ಲ ಹೇಳಿದ್ರು. ಸೊ ಗಿಲ್ಲಿಗೆ ಇನ್ನಷ್ಟು ಮಗದಷ್ಟು ಮತ್ತಷ್ಟು ಆಫರ್ಗಳಂತೂ ನಿಜವಾಗ್ಲೂ ಕಾದಿವೆ. ಅದು ಮುಂದಿನ ದಿನಗಳಲ್ಲಿ ದುಪ್ಪಟ್ಟಾಗಲಿ, ಅವರ ತಂದೆ ತಾಯಿ ಎಲ್ರಿಗೂ ಕೂಡ, ಅವ್ರ ಗೆಳೆಯರಿಗೆ, ಪ್ರತಿಯೊಬ್ಬರು, ಆತ ಯಾರ್ಯಾರ ಜೊತೆ ಆತ ಒಡನಾಡಿ ಇಟ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಆತನನ್ನು ವಿರೋಧ ಮಾಡೋರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಅಶ್ವಮೇಧ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಇನ್ನು ಆತನ ಫ್ರೆಂಡ್ಸು ಮತ್ತು ಆತ ಓದಿದಂಥ ಸ್ಕೂಲು ಅವೆಲ್ಲವನ್ನು ಕೂಡ ನಾನು ಒಂದು ಸಪ್ರೇಟ್ ವಿಡಿಯೋ ಮಾಡಿ ಅದರಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಅಶ್ವಮೇಧನ ಇನ್ನೂ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಟ್ರೂ ಹಾನೆಸ್ಟ್ ಎಂಟರ್ಟೈನರ್ ಅಂತ ಹೇಳಿ ಯಾವ ಚಾನಲಲ್ಲಿ ಕೊಟ್ಟಿರೋದು ಇದು? ZL ಕೊಟ್ಟಿರೋದಲ್ವಾ? ಹಾಂ, ಎಲ್ಲಾರ್ದು ಸೈನ್ ಇದೆ ಇದರಲ್ಲಿ. ಎದೆ ಮೇಲೆ ಹಾಕ್ಬಿಟ್ಟವ್ರಾ, ಲವ್ ಯು ಆಲ್ವೇಸ್ ಗಿಲ್ಲಿ, ಅನುಶ್ರೀ ಅವರು ಸೈನ್ ಹಾಕಿರೋದು ಕೂಡ ನೋಡ್ತಾ ಇದ್ದೀರಾ. ಓಹೋ, ಗಗನ ಅವರು ಯಾವಾಗಲೂ ನಗ್ತಾ ಎಲ್ಲರನ್ನೂ ನಗಿಸ್ತಾ ಇರು, ಮಿಸ್ ಯು, ಗಗನ ಅವರು ಕೂಡ ಹಾಕಿರೋದು. ಆಮೇಲೆ ಯಶು, ಮೊದಲನೇವರು ನಮ್ಮ ಗಿಲ್ಲಿಯ ಮೊದಲನೇ ಫ್ರೆಂಡು ಯಶು ಅವರು, ಇನ್ನೂ ಜಾಸ್ತಿ ಎತ್ತರಕ್ಕೆ ಬೆಳಿ, ತುಂಬ ಒಳ್ಳೇದಾಗಲಿ ಅಂಥೇಳಿ. ಕೀಪ್ ಎಂಟರ್ಟೈನಿಂಗ್ ಇದ್ಯಾರಿದು? ತುಂಬ ಜನ ಹಾಕಿದ್ದಾರೆ ಇಲ್ಲಿ, ಕೆಲವೊಂದು ಹೆಸರುಗಳು ಗೊತ್ತಾಗ್ತಾ ಇಲ್ಲ. ಮತ್ತು ಇದ್ಯಾವ ಜಾನು ಇದು? ಓಕೆ, ಸುಮಾರು ಜನ, ಅದರಲ್ಲಿ ಪ್ರಮುಖವಾಗಿ ಅನುಶ್ರೀದು ಹೈಲೈಟ್ ಆಗಿದೆ ಇಲ್ಲಿ. ಇದು ಟ್ರೂ ಹಾನೆಸ್ಟ್ ಎಂಟರ್ಟೈನರ್ ಅಂತಂದರೆ ನಿಜವಾಗ್ಲೂ ಕೂಡ ತಪ್ಪಾಗಲ್ಲ. ಗಿಲ್ಲಿ ಅಷ್ಟು ಅದ್ಭುತವಾಗಿ ಎಲ್ಲರನ್ನೂ ಕೂಡ ರಂಜಿಸ್ತಾರೆ. ಅವರು ಹೊಡೆಯುವಂಥ ಡೈಲಾಗ್ ಎಲ್ಲವೂ ಕೂಡ ನ್ಯಾಚುರಲ್ ಆಗಿರುತ್ತೆ.